ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತತ 2 ವಾರಗಳಿಂದ ತಲೆಮರೆಸಿಕೊಂಡಿದ್ದಂತ ರಾಜೀಗೌಡನನ್ನ ಪೊಲೀಸರು ಕೊನೆಗೂ ಬಂಧಿಸಿದ್ರು. ನಂತರ ಕೋರ್ಟ್ ಮುಂದೆ ಆತನನ್ನ ಸಬ್ಮಿಟ್ ಮಾಡಿದ್ರು. ನಂತರ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೂಡ ರಾಜೀಗೌಡಗೆ ವಿಧಿಸಲಾಗಿದೆ. ಮುಂದುವರೆದ ಭಾಗ ಈಗ ಕೈ ಮುಖಂಡ ರಾಜೀಗೌಡಗೆ ಜೈಲ ಬೇಲ ಅನ್ನೋದು ಪ್ರಶ್ನೆ. ಕಾರಣ ಆತ ಸಲ್ಲಿಕೆ ಮಾಡಿರುವ ಬೇಲ್ ಅರ್ಜಿಯ ವಿಚಾರಣೆ ಇವತ್ತು ಆಗುತ್ತೆ. ಬಯಲಾಗುತ್ತೆ ರಾಜೀಗೌಡ 13 ದಿನಗಳ ರಹಸ್ಯ ಎಲ್ಲ ಲೋಡಾಡದ ಹೆಂಗ್ ತಲೆಮರೆಸ್ಕೊಂಡ ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ. ರಾಜೀಗೌಡನ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಇವತ್ತು ಆಗುತ್ತೆ. ತಲೆಮರೆಸಿಕೊಂಡಿದ್ದಂತ 13 ದಿನ ರಾಜೀಗೌಡ ಎಲ್ಲಿದ್ದ, ಆತನ ಟ್ರಾವೆಲ್ ಹಿಸ್ಟ್ರಿಯನ್ನ ಕೆದಕೋದಕ್ಕೂ ಕೂಡ ಕೋರ್ಟ್ ಮುಂದಾಗ್ತಾ ಇದೆಯಂತ. ರಾಜೀಗೌಡ ಪರ ವಾದವನ್ನ ವಿವೇಕ್ ಸುಬ್ಬಾರೆಡ್ಡಿ ಅವರು ನಡೆಸ್ತಾರಂತೆ. ಸರ್ಕಾರಿ ಅಭಿಯೋಜಕ ಮೊಹಮ್ಮದ್ ಖಾಜಾ ಅವರು ಕೂಡ ಪ್ರತಿವಾದವನ್ನ ಮಾಡಲಿದ್ದಾರೆ. ಇವತ್ತು ನಿನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿತ್ತು. ಹಾಗಾಗಿ ಇವತ್ತು ಏನಾಗುತ್ತೆ ಅಂತ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಸದ್ಯ ಆರೋಪಿ ರಾಜೀಗೌಡ ಇದ್ದಾರೆ. ಬಟ್ ಪೊಲೀಸರ ಮುಂದೆ ಇರುವಂತಹ ಟಾಸ್ಕ್ ಏನ್ ಗೊತ್ತಾ, 2 ವಾರಗಳ ಕಾಲ ಆತ ತಲೆಮರೆಸ್ಕೊಂಡಿದ್ನಲ್ಲ, ಹಾಗಾಗಿ ಎಲ್ಲ ಓಡಾಡ್ದ, ಯಾವ ರೀತಿ ಪ್ಲಾನ್ಗಳಾಗಿತ್ತು ಅದ್ರ ಬಗ್ಗೆ ಒಂದಷ್ಟು ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವಾರಗಳ ಕಾಲ ರಾಜೀಗೌಡ ತಲೆಮರೆಸಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಾವೆಲ್ ಹಿಸ್ಟ್ರಿಯನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಈ ಪ್ರೋಸೆಸ್ ಹೆಂಗಿರುತ್ತೆ ಗೊತ್ತಾ, ಆತ ಎಲ್ಲ ಓಡಾಡ್ದ, ತಲೆಮರೆಸ್ಕೊಂಡ ಅನ್ನೋದ್ರ ಬಗ್ಗೆ ಕೂಡ ಸ್ಥಳ ಮಹಜರ ಆಗಬೇಕಾಗುತ್ತೆ. ಯೂಶಲಿ ಎಲ್ಲಾ ಪ್ರಕರಣದಲ್ಲೂ ಕೂಡ ಅದು ಆಗದು. ಜಸ್ಟ್ ಈ ಕ್ರೈಮ್ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಮಾತ್ರ ಆಗಬೇಕಂತ ಅಲ್ಲ. ಈ ರೀತಿ ಬೆದರಿಕೆ ಹಾಕಿ ಹೋಗಿದ್ರು ಕೂಡ, ಅಂಥ ಪ್ರಕರಣಗಳು ದಾಖಲಾದ್ರೂ ಕೂಡ ಆತನ ಬಗ್ಗೆ ಎಲ್ಲಾ ರೀತಿಯ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಬೇಕು. ಪ್ರಮುಖವಾಗಿ ಇಲ್ಲೂ ಕೂಡ ಸ್ಥಳ ಮಹಜರು ಆಗುತ್ತಂತೆ. ರಾಜೀಗೌಡ ಬೆದರಿಕೆ ಹಾಕಿ ಆಡಿಯೋ ವೈರಲ್ ಆದ ಬಳಿಕ, ದೂರು ದಾಖಲಾದ ಬಳಿಕ ಆತ ತಲೆಮರೆಸ್ಕೊಂಡಲ್ಲ, ಅಲ್ಲಿಂದ ಈತನ ಬಂಧನ ಆಗೋ ತನಕ ಕೂಡ ಆತ ಎಲ್ಲೆಲ್ಲಿ ಉಳ್ಕೊಂಡಿದ್ದ, ಹೆಂಗ್ ಓಡಾಡ್ದ, ಯಾವ ಮಾರ್ಗವಾಗಿ ಓಡಾಡ್ದ, ಅದೆಲ್ಲದ್ರ ಬಗ್ಗೆ ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆ ಹಾಕೋದ್ರ ಜೊತೆಗೆ ಒಂದಷ್ಟು ಸ್ಥಳ ಮಹಜರು ಪ್ರಕ್ರಿಯೆಗೆ ಕೂಡ ಪೊಲೀಸರು ಮುಂದಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ.